ನಮಸ್ತೆ ಮಾಸ್ಟರ್ಸ್. 80ನೇ ದಿನದ ತುಳಸಿದಳ ಭಾಗ 1ರ ಪತ್ರಿಜಿ ಆತ್ಮಜ್ಞಾನಕ್ಕೆ ನಿಮಗೆಲ್ಲರಿಗೂ ಸ್ವಾಗತ ಸುಸ್ವಾಗತ ಮಾಸ್ಟರ್ಸ್. ಈ ದಿನದ ಸಂದೇಶ ನಿರ್ವಾಣದ ನಂತರ. ನಿರ್ವಾಣ ಅಂದರೆ ದುಃಖರಾಹಿತ್ಯ ಸ್ಥಿತಿ. ನಿರ್ವಾಣದ ನಂತರ ಸ್ಥಿತಿಗಳು ಕೂಡ ಇವೆ. ನಂತರ ಇರುವುದು ಜನ್ಮದ ರಾಹಿತ್ಯದ ಸ್ಥಿತಿ. ಅನಂತರ ಸೃಷ್ಟಿಕರ್ತ ಸ್ಥಿತಿ ಅಂದರೆ ತನ್ನಿಂದ ನೂತನ ಅಂಶಾತ್ಮಗಳನ್ನು ಸೃಷ್ಟಿಸಬಲ್ಲಂತಹ ಸ್ಥಿತಿ. ಕೆಲವು ಲೋಕಗಳನ್ನು ಕೂಡ ಸೃಷ್ಟಿಸಬಲ್ಲಂತಹ ಸ್ಥಿತಿಯನ್ನು ನಾವು ಪಡೆಯಬಹುದು ಅಂತ ಹೇಳ್ತಾ ಇದ್ದಾರೆ. ಆದ್ದರಿಂದ ನಿರ್ವಾಣ ಎನ್ನುವುದು ಮೊದಲನೆಯ ಸ್ಥಿತಿ. ಅನಂತರ 2 ಸ್ಥಿತಿಗಳಿವೆ. ಅವು ಪರಿನಿರ್ವಾಣ ಮತ್ತು ಮಹಾಪರಿನಿರ್ವಾಣ. ನಿರ್ವಾಣ, ಪರಿನಿರ್ವಾಣ, ಮಹಾಪರಿನಿರ್ವಾಣ, ದುಃಖರಾಹಿತ್ಯ, ಜನ್ಮರಾಹಿತ್ಯ, ಸೃಷ್ಟಿಕರ್ತ ಪದವಿ, ಋಷಿ, ರಾಜರ್ಷಿ, ಬ್ರಹ್ಮರ್ಷಿ, ಅರಿಹಂತ, ಬೋಧಿಸತ್ವ, ಬುದ್ಧ. ಈ ರೀತಿ 3 ರೀತಿಯ ಸ್ಥಿತಿಗಳು ಇದೆ ಮಾಸ್ಟರ್ಸ್. ಗೌತಮ ಬುದ್ಧನು ಬೋಧಿ ವೃಕ್ಷದ ಕೆಳಗೆ ಕುಳಿತು ಧ್ಯಾನವನ್ನು ಪೂರ್ತಿ ಮಾಡಿದ ನಂತರ ನಾನು ಮಹಾಪರಿನಿರ್ವಾಣ ಹೊಂದಿದ್ದೇನೆ ಅಂತ ಹೇಳ್ದ. ಗೌತಮ ಬುದ್ಧನು ಹೊಂದಿದ ಅತ್ಯುನ್ನತ ನಿರ್ವಾಣ ಸ್ಥಿತಿಯನ್ನು, ಒಂದು ಬ್ರಹ್ಮರ್ಷಿ ಸ್ಥಿತಿಯನ್ನು ನಾವು ಸಹ ಹೊಂದಬಹುದು. ನಾವು ಹೊಂದಬೇಕು. ಅದು ನಮ್ಮ ಧ್ಯೇಯವಾಗಬೇಕು. ಬುದ್ಧನಿಗೆ ಸಾಧ್ಯವಾದ ಮೇಲೆ ನಮಗೂ ಕೂಡ ಸಾಧ್ಯವಾಗುತ್ತೆ. ಅದಕ್ಕೋಸ್ಕರ ನಾವು ಕೂಡ ಧ್ಯಾನ ಸಾಧನೆಯನ್ನು ಮಾಡ್ಬೋದು ಅಂತ ಹೇಳ್ತಾಯಿದ್ದಾರೆ. ಗುರುಗಳು ಯಾವಾಗಲೂ ಇದ್ದಾರೆ. ಹೇಳುವವನು ಯಾವಾಗಲೂ ಇದ್ದಾನೆ, ಕೇಳುವವನೇ ಇಲ್ಲ ಅಂತ ಹೇಳ್ತಾಯಿದ್ದಾರೆ ಎನ್ನುತ್ತಿದ್ದರು ಪರಮಗುರುಗಳಾದ ಶ್ರೀ ಸದಾನಂದ ಯೋಗಿ. ಜನವರಿ 1, 1981ರಲ್ಲಿ ನಾನು ಆ ಪರಮಾತ್ಮರನ್ನು ಕರ್ನೂಲ್ನಲ್ಲಿ ಭೇಟಿಯಾದೆ. ಒಂದು ಚಿಕ್ಕ ಕೊಠಡಿಯಲ್ಲಿ ರಾಘವೇಂದ್ರ ಲಾಡ್ಜ್ನಲ್ಲಿ ಅಂದಿನಿಂದ ಅವರಿಗೆ ಅಂಕಿತನಾದೆನು. 22 ಮೇ 1983ರವರೆಗೂ ಅವರು ಶರೀರ ತ್ಯಾಗ ಮಾಡುವವರೆಗೂ ಶಿಷ್ಯನು ಸರಿಯಾದ ಸ್ಥಿತಿಯಲ್ಲಿರುವಾಗ ಗುರುಗಳು ಬಂದೇ ಬರುತ್ತಾರೆ, ಭೌತಿಕವಾಗಿ ಆಗಲಿ ಸೂಕ್ಷ್ಮ ಶರೀರದಲ್ಲಿ ಆಗಲಿ. ಆದ್ದರಿಂದ ನಾವು ಸರಿಯಾದ ಸ್ಥಿತಿಯಲ್ಲಿ ಇರುವೆವೋ ಇಲ್ಲವೋ ಎಂದು ಆಗಿದ್ದಾಗ ನಮ್ಮನ್ನು ನಾವು ಪರೀಕ್ಷಿಸಿಕೊಳ್ಳುತ್ತಿರಬೇಕು. ನಾವು ಸರಿಯಾದ ಸ್ಥಿತಿಯಲ್ಲಿ ಇಲ್ಲದಿದ್ದರೆ ಗುರುಗಳು ಭೌತಿಕವಾಗಿ ನಮ್ಮ ಮನೆಯಲ್ಲೇ ಇದ್ದರೂ ಕೂಡ ನಮಗೆ ಅರ್ಥ ಆಗಲ್ಲ. ಪ್ರಾಪಂಚಿಕ ಶಿಷ್ಯರಿಗೆ, ದುಷ್ಟಬುದ್ಧಿಯವರಿಗೆ ಮೋಸ ಮಾಡುವ ಗುರುಗಳೇ ಸಿಗುತ್ತಾರೆ. ಮೋಕ್ಷಾರ್ಹರಾದ ಶಿಷ್ಯರಿಗೆ ಮೋಕ್ಷ ಹೊಂದಿದ ಗುರುಗಳೇ ಸಿಗ್ತಾರೆ. ಯೋಗ ಸಾಧನೆಯ ಬಗ್ಗೆ ಏನು ಹೇಳ್ತಾರೆ ನೋಡೋಣ. ಧಮ್ಮಪಥದಲ್ಲಿ ಯೋಗ ಸಾಧನೆಯ ಕುರಿತು ಹೀಗಿದೆ. ಯೋಗಾವೇ ಜಾಯತೆ ಭೂರಿ, ಅಯೋಗ ಭೂರಿ ಸಂಜ್ಞಯೋ ತಥಾತ್ಥಾನಂ ನಿವೇಶ್ಯೇಯ ಯಥಾ ಭೂರಿ ಪವರ್ಡತಿ. ಅಂದರೆ ಯೋಗಾನುಷ್ಠಾನದಿಂದ ಜ್ಞಾನ ಹುಟ್ಟುತ್ತದೆ. ಯೋಗಾನುಷ್ಠಾನ ಇಲ್ಲದಿದ್ದರೆ ಜ್ಞಾನ ಕ್ಷಯ ನಡೆಯುತ್ತದೆ. ಜ್ಞಾನ ವೃದ್ಧಿಯಾಗುವ ದಾರಿಯಲ್ಲೇ ನಮ್ಮನ್ನು ನಾವು ನಡೆಸಿಕೊಳ್ಳಬೇಕು. ಯೋಗ ಸಾಧನೆಯಲ್ಲಿ ಸ್ಥಿತಿಗಳು: ಮೊದಲು ಚಿತ್ತವೃತ್ತಿ ನಿರೋಧಿ, ಆದ್ದರಿಂದ ಕುಂಡಲಿನಿ ಜಾಗರಣೆ. ಕೊನೆಯಲ್ಲಿ ಜೀವಚಕ್ಷುವಿನ ಉತ್ತೇಜನ, ಅದು ಕ್ರಮೇಣ ಪರಿಪಕ್ವತೆ ಅಂತ ಹೇಳ್ತಾ ಇದ್ದಾರೆ. ಪತಂಜಲಿ ಅಷ್ಟಾಂಗ ಯೋಗದಲ್ಲಿ ಏನು ಹೇಳ್ತಾರೆ ಅಂದರೆ, ಪತಂಜಲಿ ಮಹರ್ಷಿ ಪ್ರವಚನ ಮಾಡಿರುವುದೇ ಅಷ್ಟಾಂಗ ಯೋಗ ಮಾರ್ಗ. 8 ಅಂಗಗಳಿಂದ ಕೂಡಿದ ಸಾಧನಾ ಕಾರ್ಯಕ್ರಮ. ಅವು ಯಮ, ನಿಯಮ, ಆಸನ, ಪ್ರಾಣಾಯಾಮ, ಪ್ರತ್ಯಾಹಾರ, ಧಾರಣ, ಧ್ಯಾನ, ಸಮಾಧಿ. ಯಮ ನಿಯಮಗಳು ಸಿದ್ಧ ಸ್ಥಿತಿಯನ್ನು ಸೂಚಿಸುತ್ತವೆ. ಒಬ್ಬ ಧ್ಯಾನ ಸಾಧಕನು ಪ್ರಾಣಾಯಾಮ, ಪ್ರತ್ಯಾಹಾರ, ಧಾರಣ, ಧ್ಯಾನ ಎನ್ನುವ ಧ್ಯಾನ ಸಾಧನಾ ಕಾರ್ಯಕ್ರಮದ ಮೂಲಕ ಕ್ರಮವಾಗಿ ಎಲ್ಲ ಸಮಾಧಾನಗಳನ್ನು ಹೊಂದಿ ಸಂಪೂರ್ಣ ಸಮಾಧಿ ಚಿತ್ತನಾದಾಗ, ಅಂದರೆ ಸಮಾಧಿ ಸ್ಥಿತಿಯನ್ನು ತಲುಪಿದಾಗ ಆತನಿಗೆ ಇನ್ನು ಯಮ ನಿಯಮಗಳು ಅತಿ ಸುಲಭ, ಅತಿ ಸಹಜ. ಯಮ ನಿಯಮಗಳು ಭೌತಿಕ ಸಾಂಸಾರಿಕ ಜೀವನದಲ್ಲಿ ಸಿದ್ಧತ್ವವನ್ನು ಸೂಚಿಸುತ್ತವೆ.
ಭೌತಿಕ ಸಾಂಸಾರಿಕ ಜೀವನದಲ್ಲಿ ಸಿದ್ಧತ್ವವನ್ನು ಸಾಧಿಸುವುದಕ್ಕಾಗಿಯೇ ಆಧ್ಯಾತ್ಮಿಕ ಜ್ಞಾನ. ಆಧ್ಯಾತ್ಮಿಕ ಜ್ಞಾನ ಎನ್ನುವುದು ಚಿತ್ತವೃತ್ತಿರಹಿತ ಆದಾಗಲೇ ಲಭ್ಯ. ಚಿತ್ತವೃತ್ತಿರಹಿತ ಆಗುವುದಕ್ಕೆ ಮೊದಲು ಆಸನ ಸಿದ್ಧಿಯನ್ನು ಸಾಧಿಸಬೇಕು. ಅದರೊಂದಿಗೆ ಉಚ್ಛ್ವಾಸ ನಿಶ್ವಾಸಗಳನ್ನು ಗಮನಿಸುತ್ತಾ ಇರಬೇಕು. ಇದೇ ಪ್ರಾಣಾಯಾಮ. ಆಗ ಬಹಿರೇಂದ್ರಿಯಗಳು ಕ್ರಮವಾಗಿ ಅಂತರ್ಮುಖವಾಗುತ್ತವೆ. ಅಂತರ್ಮುಖವಾದ ಇಂದ್ರಿಯಗಳ ವ್ಯವಹಾರವನ್ನೇ ಪ್ರತ್ಯಾಹಾರ ಎನ್ನುತ್ತೇವೆ. ಚಿತ್ತ ಆಲೋಚನಾರಹಿತನಾಗಿ ಅಂತರೇಂದ್ರಿಯಗಳು ಉತ್ತೇಜನಗೊಂಡಾಗ ಅಂತರ್ಮುಖವಾಗಿ ದ್ಯೋತಕವಾಗಿರುವ ಅನೇಕ ದೃಶ್ಯಗಳನ್ನು ಶ್ರದ್ಧೆಯಿಂದ ಗಮನಿಸುವುದೇ ಧಾರಣ ಮಾಡುತ್ತಾ ಇರುವಾಗ ಸೂಕ್ಷ್ಮ ಶರೀರವು ಹಠಾತ್ತಾಗಿ ಬಿಡುಗಡೆಯಾಗುತ್ತದೆ. ಅದೇ ಧ್ಯಾನ. ಸೂಕ್ಷ್ಮ ಶರೀರ ಯಾನದಿಂದ ಅಂದರೆ ಧ್ಯಾನದ ಮೂಲಕ ಸಮಾಧಾನಗಳು ಎಲ್ಲವೂ ಲಭಿಸುತ್ತವೆ. ಅದೇ ಸಮಾಧಿ ಸ್ಥಿತಿ. ಪತಂಜಲಿ ಮಹರ್ಷಿ ಪ್ರವಚಿತ ಅಷ್ಟಾಂಗ ಯೋಗ ಮಾರ್ಗ. ಜೈ ಹೋ ಪತ್ರಿಜಿ, ಜೈ ಹೋ ಪತ್ರಿಜಿ, ಜೈ ಹೋ ಪತ್ರಿಜಿ. ಥ್ಯಾಂಕ್ ಯು ಮಾಸ್ಟರ್ಸ್. ಧನ್ಯವಾದಗಳು.